ಆತ್ಮೀಯ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಕುಟುಂಬ ಪಿಂಚಣಿದಾರರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು 15-20 ದಿನದಲ್ಲಿ ಗಣಪತಿ ಹಬ್ಬ ಬರ್ತಾ ಇದೆ. ಈ ಗಣಪತಿ ಹಬ್ಬದ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ಒಂದು ಬಂಪರ್ ಗಿಫ್ಟ್ ಘೋಷಣೆ ಮಾಡ್ತಾ ಇದೆ. ಆ ಬಂಪರ್ ಗಿಫ್ಟಿಂದ ನಿಮ್ಮೆಲ್ಲರ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗುತ್ತೆ. ಆ ಗಿಫ್ಟ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ. ಇನ್ನೊಂದು 20 ಡೇಸ್ ಒಳಗೆ, ಇನ್ನು 20 ದಿನದ ಒಳಗಾಗಿ ಗಣೇಶ ಚತುರ್ಥಿ ಬರುತ್ತೆ. ಗಣೇಶ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ 7th ಪೇ ಕಮಿಷನ್ನ ಕೊನೆಯ DA ಘೋಷಣೆ ಮಾಡಲಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ಒಂದು ಬಂಪರ್ ಗಿಫ್ಟ್ ಶೀಘ್ರದಲ್ಲೇ ಸಿಗಲಿದೆ. ಅದು ಗಣಪತಿ ಹಬ್ಬಕ್ಕಿಂತ ಮುಂಚಿತವಾಗಿ. ಇದರಿಂದ ರಾಜ್ಯದ ಸರ್ಕಾರಿ ನೌಕರರು, ಪಿಂಚಣಿದಾರರು, ಕುಟುಂಬ ಪಿಂಚಣಿದಾರರಿಗೂ ಕೂಡ ಇದರಿಂದ ಲಾಭ ಆಗುತ್ತೆ. AICPIW ಡಾಟಾ ಆಧರಿಸಿ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದಲ್ಲಿ ನಿನ್ನೆ ಅದರ ದತ್ತಾಂಶ ಬಿಡುಗಡೆ ಆಗಿದೆ. ಇದರ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರ DA ಹಾಗೂ ಪಿಂಚಣಿದಾರರ DAR 3% ಹೆಚ್ಚಳ ಆಗುತ್ತೆ. ಹೀಗೆ ಏನಾದರೂ ಬೆಲೆ ಏರಿಕೆ ಮುಂದುವರೆದಿದ್ದೇ ಆದರೆ ಇನ್ನೂ 1% ಹೆಚ್ಚಳ ಆಗಿ 4% DA ಸಿಗುವಂಥ ಸಾಧ್ಯತೆ ಇದೆ. ದೇಶಾದ್ಯಂತ ಸುಮಾರು 50,14,000 ಕೇಂದ್ರ ಸರ್ಕಾರಿ ನೌಕರರ ವೇತನ ಹಾಗೂ 69 ಲಕ್ಷ ಪಿಂಚಣಿದಾರರ ಪಿಂಚಣಿ ಸಂಬಳಗಳು ಹೆಚ್ಚಳ ಆಗತ್ತೆ. ಇದರಿಂದ ಅವರೆಲ್ಲರಿಗೂ ಲಾಭ ಆಗತ್ತೆ. ಇದರಿಂದ ರಾಜ್ಯದಲ್ಲಿರುವಂಥ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು, 4 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು, 10 ಲಕ್ಷ ಅಂತ ಹೇಳಿದ್ರೆ ನಿಗಮ ಮಂಡಳಿ ಅನುದಾನಿತ ಎಲ್ಲದನ್ನೂ ಸೇರ್ಕೊಂಡು ಹೇಳ್ತಾ ಇದ್ದೀನಿ, ಇವರಿಗೆಲ್ಲ ಸೇರ್ಕೊಂಡು ಲಾಭ ಖಂಡಿತವಾಗಿಯೂ ಆಗತ್ತೆ. ಕೇಂದ್ರ ಸರ್ಕಾರ ತುಟ್ಟಿ ಭತ್ಯೆಯನ್ನು 3-4% ಹೆಚ್ಚಳ ಮಾಡೋದು ಖಚಿತವಾಗಿದೆ. ನೌಕರರ ತುಟ್ಟಿ ಭತ್ಯೆ ಹಾಗೂ ಪಿಂಚಣಿದಾರರ ಪಿಂಚಣಿಯನ್ನು AICPIW ಬಿಡುಗಡೆ ಮಾಡಿರುವಂತಹ ಡಾಟಾ ಆಧರಿಸಿ ಲೆಕ್ಕಾಚಾರವನ್ನು ಮಾಡಿದರೆ, ಈಗ ಬಂದಿರುವಂತಹ ಡಾಟಾದಲ್ಲಿ ಜುಲೈ ತಿಂಗಳ ಲೆಕ್ಕಾಚಾರವನ್ನು ಗಮನಿಸಿದರೆ ಕನಿಷ್ಠ ಅಂದರೂ 3% DAಯನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ ಒಟ್ಟು ಇರುವಂತಹ DA 60-63%ಗೆ ಹೆಚ್ಚಳ ಆಗುತ್ತೆ. ಇದರಿಂದ ನೌಕರರ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗುತ್ತೆ. ಆದರೆ ಸರ್ಕಾರ ಅಧಿಕೃತವಾಗಿ ತುಟ್ಟಿ ಭತ್ಯೆ ಹೆಚ್ಚಳವನ್ನು ಘೋಷಣೆ ಮಾಡಿದ ನಂತರ ಇದರ ಲೆಕ್ಕಾಚಾರವನ್ನು ನಾವು ಖಂಡಿತವಾಗಿಯೂ ಮಾಡ್ಕೊಬೋದು. AICPIW ದತ್ತಾಂಶವನ್ನು ಏನು ತೋರಿಸುತ್ತೆ? ಜೂನ್ ತಿಂಗಳಲ್ಲಿ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕ AICPI ಎಷ್ಟಿತ್ತು ಅಂತ ಹೇಳಿದ್ರೆ 151.9 ಕಳೆದ 12 ತಿಂಗಳೆಲ್ಲ ಸರಾಸರಿ ಲೆಕ್ಕಾಚಾರ ಹಾಕಿದ್ರೆ ಅದು ಸರಾಸರಿ 63.76ಕ್ಕೆ ಏರಿಕೆ ಆಗಬೇಕಾಗತ್ತೆ. ಅಂದರೆ ಸರ್ಕಾರಿ ಸಾಮಾನ್ಯವಾಗಿ ರೌಂಡ್ ಫಿಗರ್ ಲೆಕ್ಕದಲ್ಲಿ ತುಟ್ಟಿ ಭತ್ಯೆಯನ್ನು ಘೋಷಣೆ ಮಾಡುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರು 63% ತುಟ್ಟಿ ಭತ್ಯೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ 3% ಹೆಚ್ಚಾದರೆ 63% ಆಗುತ್ತೆ. ಹಣಕಾಸು ಸಚಿವಾಲಯ ಈ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ, ಈ ಏನು ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ಪೂರ್ಣಗೊಳಿಸಿದ ನಂತರ ಕೇಂದ್ರ ಸರ್ಕಾರ ತನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನು ಅಂತಿಮ ನಿರ್ಣಯವನ್ನು ಕೈಗೊಳ್ಳುತ್ತೆ. ಗಣೇಶ ಹಬ್ಬಕ್ಕೆ ಮುಂಚಿತವಾಗಿ ನಡೆಯುವಂಥ ಕ್ಯಾಬಿನೆಟ್ ಸಭೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಇದು ಅಂಗೀಕಾರ ಆಗಿ 3% DA ಅಂತೂ ಖಂಡಿತವಾಗಿಯೂ ಸಿಗುವಂಥ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಕಳೆದ ಕೆಲವು ತಿಂಗಳಿಂದ AICPIW ಸೂಚ್ಯಂಕ ಕಳೆದ ತಿಂಗಳು ಸೂಚ್ಯಂಕ ಏರಿಕೆ ಕಾಣ್ತಾ ಇದೆ. ಮೇ ತಿಂಗಳಿಂದ ಜೂನ್ ತಿಂಗಳವರೆಗೂ
ಡಾಟಾಗಳನ್ನು ನಾವು ನೋಡೋದಾದರೆ ಅಂದರೆ 2025 ಮೇಯಿಂದ 2026 ಜೂನ್ವರೆಗಿನ ಡಾಟಾವನ್ನು ನಾವು ನೋಡೋದಾದರೆ ಮೇ 2025ರಲ್ಲಿ 144% ಇತ್ತು, ಜೂನ್ನಲ್ಲಿ 145% ಇತ್ತು, ಜುಲೈ 2025ರಲ್ಲಿ 166.5% ಇತ್ತು, ಆಗಸ್ಟ್ ತಿಂಗಳಲ್ಲಿ 147.1 ಇತ್ತು, ಸೆಪ್ಟೆಂಬರ್ 2025ರಲ್ಲಿ 147.3% ಇತ್ತು, ಅಕ್ಟೋಬರ್ 2025ರಲ್ಲಿ 147.7% ಇತ್ತು, ನವಂಬರ್ 2025ರಲ್ಲಿ 148.2 ಇತ್ತು, ಡಿಸೆಂಬರಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ಅಷ್ಟೇ ಇತ್ತು, ಜನವರಿ 2026ರಲ್ಲಿ 148.6% ಏರಿಕೆ ಇತ್ತು, ಫೆಬ್ರವರಿ 2026ರಲ್ಲಿ 148.5% ಇತ್ತು, ಸ್ವಲ್ಪ ಕಡಿಮೆ ಆಗಿತ್ತು ಬೆಲೆ ಏರಿಕೆ. ಅದರ ಜೊತೆಯಲ್ಲಿ ಮಾರ್ಚ್ 2026ರಲ್ಲಿ 149.1%ಗೆ ಏರಿಕೆ ಆಯಿತು. ಈ ಏರಿಕೆಗೆ ಕಾರಣ ನಿಮಗೆಲ್ಲರಿಗೂ ಗೊತ್ತಿದೆ, ಜಾಗತಿಕ ಯುದ್ಧದ ಕಾರಣಕ್ಕಾಗಿ ಈ ಏರಿಕೆ ಆಗಿದೆ. ಜನವರಿ 2026ರಲ್ಲಿ 148 ಅದು ಹೇಳಿದ್ದೆ ಆಲ್ರೆಡಿ. ಜುಲೈಯಲ್ಲಿ ಮಾರ್ಚ್ ಆದ್ರ ಮೇಲೆ ಏಪ್ರಿಲ್ನಲ್ಲಿ 149.9% ಇತ್ತು. ದಿಢೀರಂಥ ಏರಿಕೆ ಅಂದರೆ ಯುದ್ಧದ ಕಾರಣಕ್ಕೆ. ಮೇನಲ್ಲೂ ಕೂಡ 150.8% ಇತ್ತು. ಜೂನ್ ತಿಂಗಳ ಅಂತ್ಯಕ್ಕೆ 151.9% ಅಂದರೆ ಸುಮಾರು ಬೆಲೆ ಏರಿಕೆ ಹೆಚ್ಚಳ ಆಗಿದೆ. 7th ಪೇ ಕಮಿಷನ್ನ ತುಟ್ಟಿ ಭತ್ಯೆ ಅಂದರೆ ಏನು? ಹೆಚ್ಚುತ್ತಿರುವ ಹಣದುಬ್ಬರದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಮಾಸಿಕ ಆದಾಯದ ಮೇಲೆ ಯಾವುದೇ ಪರಿಣಾಮ ಬೀರದಿರಲಿ ಎಂಬ ಕಾರಣಕ್ಕೆ ತುಟ್ಟಿ ಭತ್ಯೆಯನ್ನು ನೀಡುತ್ತೆ. ನಿತ್ಯ ಬೆಲೆ ಏರಿಕೆಯನ್ನು ಸರಿದೂಗಿಸಲು ಇದರಿಂದ ಸಹಕಾರ ಆಗತ್ತೆ. DA ತುಟ್ಟಿ ಭತ್ಯೆ ವರ್ಷಕ್ಕೆ 2 ಬಾರಿ ಕೊಡ್ತಾರೆ, ತಮಗೆಲ್ಲರಿಗೂ ಗೊತ್ತಿದೆ. ಅಂದರೆ ಮಾರ್ಚ್ ಹಾಗೂ ಜುಲೈನಲ್ಲಿ ಕಾರ್ಮಿಕ ಇಲಾಖೆ ಪ್ರಕಟಿಸುವಂತಹ AICPIIW ದತ್ತಾಂಶವನ್ನು ಬಳಸ್ಕೊಂಡು ಇದನ್ನು ಮಾಡ್ತಾರೆ. ತುಟ್ಟಿ ಭತ್ಯೆ 63.63%ಗೆ ಏರಿಕೆ ಆದರೆ ಸಂಬಳ ಪಿಂಚಣಿಗಳು ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಶೇಕಡಾವಾರು ಪ್ರಮಾಣದಲ್ಲಿ ಚಿಕ್ಕದಾದರೂ ಕೂಡ ತಿಂಗಳ ಸಂಬಳದಲ್ಲಿ ದೊಡ್ಡದಾಗಿ ಕಾಣುತ್ತೆ. ಇದನ್ನು ಉದಾಹರಣೆ ಮೂಲಕ ನೋಡೋದಾದರೆ ಒಬ್ಬ ಉದ್ಯೋಗಿ ಬೇಸಿಕ್ ಪೇ 18,000 ಇದ್ದರೆ ಅವರ ತಿಂಗಳಿಗೆ ಹೆಚ್ಚುವರಿಯಾಗಿ 540 ರೂಪಾಯಿ ಪಡೆಯಬಹುದು. 35,400 ರೂಪಾಯಿ ಮೂಲ ವೇತನವನ್ನು ಹೊಂದಿರುವವರು 1,162 ರೂಪಾಯಿ ಪಡಿಬೋದು. 56,100 ರೂಪಾಯಿ ಇದ್ದರೆ ಅವರು 1,683 ರೂಪಾಯಿ ಹೆಚ್ಚಳವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. DA ಘೋಷಣೆ ಆದಾಗ ಹೆಚ್ಚು ಕಡಿಮೆ ಈ ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳ ಅರಿಯರ್ಸನ್ನು ಜುಲೈ ತಿಂಗಳಿಗೆ ಲೆಕ್ಕಾಚಾರ ಹಾಕಿ 2 ತಿಂಗಳು ಅರಿಯರ್ಸನ್ನು ಕೂಡ ಮಾಡಿಕೊಡ್ತಾರೆ. 7ನೇ ವೇತನ ಆಯೋಗದ DA ಹೆಚ್ಚಳದ ಕೊನೆಯ ಹಂತ. ಇದು 7ನೇ ವೇತನ ಆಯೋಗದಲ್ಲಿ ಮಾಡಲಾಗುತ್ತಿರುವಂತಹ ಕೊನೆ DA ಪರಿಷ್ಕರಣೆ ಆಗಿದೆ. ಕೇಂದ್ರ ಸರ್ಕಾರವು ಈಗಾಗಲೇ ಜನವರಿ 2026ರಂದು DAಯನ್ನು 2% ಹೆಚ್ಚಳವಾಗಿತ್ತು. ಈಗ ಇನ್ನೂ 3% ಹೆಚ್ಚಳ ಅನುಮೋದಿಸಿದರೆ 7ನೇ ವೇತನ ಆಯೋಗಕ್ಕೆ ಒಟ್ಟು 63% DA ಸಿಕ್ಕಂತೆ ಆಗತ್ತೆ. 8ನೇ ವೇತನ ಆಯೋಗ ಸಂಪೂರ್ಣವಾಗಿ ಜಾರಿಗೆ ಬರುವವರೆಗೂ ಪ್ರಸ್ತುತ DA ಅನ್ವಯ ಆಗುತ್ತೆ. ಇತ್ತೀಚೆಗೆ ಹಣದುಬ್ಬರದ ಅಂಕಿಅಂಶ ಮತ್ತೊಂದು DA ಹೆಚ್ಚಳದ ನಿರೀಕ್ಷೆಯನ್ನು ಕೂಡ ಹುಟ್ಟುಹಾಕಿದೆ. ಆದರೆ ಸರ್ಕಾರ ಅಧಿಕೃತವಾದ ಘೋಷಣೆಯಾದ ನಂತರ ಇದರ ಸ್ಪಷ್ಟತೆ ಸಿಗತ್ತೆ. ಕೇಂದ್ರ ಸರ್ಕಾರ ತನ್ನ ನೌಕರರು ಪಿಂಚಣಿದಾರರಿಗೆ ಯಾವ ಪ್ರಮಾಣದಲ್ಲಿ DAಯನ್ನು ಹೆಚ್ಚಳ ಮಾಡುತ್ತೋ ಅದೇ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ DA ಹೆಚ್ಚಳ ಮಾಡೋದು ಸಂಪ್ರದಾಯ ಆಗಿದೆ. ಅದೇ ಪ್ರಕಾರ ಕರ್ನಾಟಕದಲ್ಲೂ ಕೂಡ DA ಹೆಚ್ಚಳ ಆಗತ್ತೆ. ಕೇಂದ್ರ ಸರ್ಕಾರ ಕೊಡುವಂಥ 3-4% DAಯನ್ನು ಯಥಾವತ್ತಾಗಿ ಜಾರಿ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಅಥವಾ 7th ಪೇ ಕಮಿಷನ್ ರೆಕಮೆಂಡೇಷನ್ ಆಧಾರದಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡುವಂಥ 1% DAಗೆ 0.722% DAಯನ್ನು ಘೋಷಣೆ ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುಮೋದನೆ ಇದೆ. ಆ ಅನುಮೋದನೆಯನ್ನು
ಮಾಡಿ ಆದಷ್ಟು ಶೀಘ್ರದಲ್ಲೇ ಗಣಪತಿ ಹಬ್ಬಕ್ಕೆ ಮುಂಚಿತವಾಗಿ ಎಲ್ಲ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಂಪರ್ ಗಿಫ್ಟನ್ನು ರಾಜ್ಯ